ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣದ ಶ್ರೀ ವಿಜಯದುರ್ಗ ದೇವಸ್ಥಾನದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಲೆಂದು ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಮುಖಂಡರು ಆದ ಶೇಖರ್ ಗೌಡ ಉಳ್ಳಾಗಡ್ಡಿ ಮಾತನಾಡಿ, ಶಾಸಕ ಬಸವರಾಜ ರಾಯರೆಡ್ಡಿ ಅವರು 6 ಬಾರಿ ಶಾಸಕರು, 1 ಬಾರಿ ಲೋಕಸಭಾ ಸದಸ್ಯರು. ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದವರು. ಈ ಹಿಂದೆ ವಸತಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿ ಈ ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದಂತವರು. ಅದು ಅಲ್ಲದೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದವರು. ಅಂತವರಿಗೆ ತಾಯಿ ದುರ್ಗಾ ಮಾತೆ ದೇವಿ ಮಾಡಲೆಂದು ಹೇಳಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟ ದರ್ಜೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡುತ್ತಾರೆಂದು ನಂಬಿರುತ್ತೇವೆ. ಇಂದು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ತಾಯಿ ವಿಜಯ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಇಡೀ ರಾಜ್ಯವೇ ಅಭಿವೃದ್ಧಿ ಸಿಕ್ಕಂತಾಗುತ್ತೆ ಎಂದಿದ್ದಾರೆ. ಸ್ಟ್ರೈಕ್ ಮಾಡಬಾರ್ದು, ಆಮೇಲೆ ಎಲ್ಲಿಗೆ ಹೇಳಿಕೆಯನ್ನು ಕೊಡಬಾರ್ದು, ಯಾವ ಮಾಧ್ಯಮದ ಮುಂದೆ ನೀವು ಹೇಳಿಕೆಯನ್ನು ಕೊಡಬಾರ್ದು, ನನಗೆ ಮಿನಿಸ್ಟರ್ ಕೊಡಿ ಅಂತ ನೀವು ಯಾರಿಗೆ ಕೆಳಗಡೆ ಹೋಗಬೇಡಿ. ಯಾಕಂದ್ರೆ ನಮ್ಮ ಸಾಹೇಬ್ ಇರ್ತಕ್ಕಂತಹ ಒಂದು ವಿಶಿಷ್ಟವಾದಂಥ ವ್ಯಕ್ತಿಗಳವರು. ಯಾಕಂದ್ರೆ ಇಡೀ ನಾವು ಎಂಟರ್ ಕರ್ನಾಟಕ ತಗೊಂಡಾಗ ನಂಬರ್ 1 ಲೀಡರ್ ಅಂತ ನಮ್ಮ ಸಾಹೇಬ್ರ ಅಂತಾನೆ ಹೇಳ್ತೀವಿ. ಅಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವಂಥವ್ರು. ಹಾಗೆ ಒಂದು ಕೆಲಸದಲ್ಲಿ ಸಹ ನಾವು ತಗೊಂಡಾಗ ಇಡೀ ನಾವು ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ಒನ್ ಆಫ್ ದಿ ಬೆಸ್ಟ್ ಲೀಡರ್ ಅಂತ ನಾವು ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟರು ಕಡಿಮೆ. ಅಂತಹ ಒಂದು ಎಲ್ಲಾ ರೀತಿಯಿಂದಲೂ ಅವರಿಗೆ ಒಬ್ಬ ಅಭಿವೃದ್ಧಿಯ ಹರಿಕಾರ, ಯಲಬುರ್ಗಿಯ ಲೆಫ್ಟನು ಅದು ಅಭಿವೃದ್ಧಿಯ ಪರ್ವವನ್ನೇ ಹರಿಸಿರುವಂಥ ಹರಿಕಾರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಬ್ಬ ಧೀಮಂತ ನಾಯಕ ನಮ್ಮ ಬರೀ ಯಲಬುರ್ಗಾ ಅಂತನೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನವನ್ನು ತಂದು ಈ ಅಭಿವೃದ್ಧಿಯ ಪಥದತ್ತ ನಮ್ಮ ಈ ಯಲಬುರ್ಗಾವನ್ನು ಒಯ್ತಾ ಇದ್ದಾರೆ ಅನ್ನೋದು ಬಹುಶಃ ಎಲ್ಲರಿಗೂ ತಿಳಿದಿರೋ ವಿಷಯ. 6 ಬಾರಿ ಶಾಸಕರಾಗಿ, ಒಮ್ಮೆ ಸಂಸದರಾಗಿ, ಒಮ್ಮೆ ಕರ್ನಾಟಕದ ದೆಹಲಿ ಪ್ರತಿನಿಧಿಯಾಗಿ ಮತ್ತು 2 ಸಾರಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಎಲ್ಲರೂ ಕೆಲಸ ಮಾಡೋದು ಬೇರೆ, ರಾಯರೆಡ್ಡಿಯವರ ಕೆಲಸನೂ ಬೇರೆ. ರಾಯರೆಡ್ಡಿಯವರು 2 ಸಾರಿ ಮಂತ್ರಿಯಾದರೂ ಕೂಡ ಪ್ರಪ್ರಥಮವಾಗಿ ಮಂತ್ರಿಯಾದ ಹೊತ್ತಿನಾಗ ಅವರಿಗೆ ಹೌಸಿಂಗ್ ಬೋರ್ಡ್ ವಸತಿ ಖಾತೆಯನ್ನು ಕೊಡಲಾಯಿತು. ವಸತಿ ಖಾತೆಯನ್ನು ಕೊಟ್ಟಾಗ ಬಹುಶಃ ಬಂಗಾರಪ್ಪ ಅವರು ಆಶ್ರಯ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಅವಾಗ ಅದು ಪ್ರಚಲಿತ ಬಂದಿದ್ದು ರಾಯರೆಡ್ಡಿಯವರ ಅವಧಿಯಲ್ಲಿ. ಯಾಕಂದರೆ ಬರೀ ಮಿನಿಸ್ಟರ್ ಆಗೋದು ಪ್ರಚಲಿತ ಬಂದಿದ್ದು ರಾಯರೆಡ್ಡಿಯವರ ಸಂದರ್ಭದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದಂಥ ಹಿರಿಮೆ ಮುಖ್ಯ ಅಲ್ಲ, ಅಭಿವೃದ್ಧಿಯ ಕಾರ್ಯಗಳನ್ನು ಕೂಡ ಮಾಡೋದು ಮುಖ್ಯ. ಆ ದಿಶೆಯಲ್ಲಿ ನಮ್ಮ ರಾಯರೆಡ್ಡಿಯವರು ಅಭಿವೃದ್ಧಿ ಹರಿಕಾರರು, ಅವುಗಳನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯ ಅವರಿಗಿದೆ. ಇಂಥ ಒಬ್ಬ ಧೀಮಂತ ನಾಯಕನಿಗೆ ಶ್ರೀ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ನೀಡಿ ಈ ಅವರ ಒಂದು ಅಭಿವೃದ್ಧಿಗೂ, ಬರೀ ಅವರ ಅಭಿವೃದ್ಧಿ ಅಲ್ಲ, ಈ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಸದ್ಬುದ್ಧಿಯನ್ನು ಈ ನಮ್ಮ ದುರ್ಗಾ ಮಾತೆ ನೀಡಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಂಥರ ನಾವು ಒಳ್ಳೆಯ ಇದು ಇದೆ. ಯಾಕಂದ್ರೆ ಜ್ಞಾನ ಉಳ್ಳವರು, ಜ್ಞಾನದ ಭಂಡಾರ ಹೊಂದಿರ್ತಕ್ಕರು. ಆಮೇಲೆ ಬಜೆಟ್ ಹ್ಯಾಂಗೆ ಮಾಡಬೇಕು, ಹೇಗಿಲ್ಲ, ಯಾವ ಬಜೆಟ್ ಹೆಂಗೆ ತರಬೇಕು ಅನ್ನೋ ಒಂದು ಯಲಬುರ್ಗಾ ತಾಲೂಕಿನ ಮತ್ತು ಯಲಬುರ್ಗಾ ಪಟ್ಟಣದ ಎಲ್ಲ ಮುಖಂಡರು ಇಲ್ಲಿ ಸೇರಿ ದುರ್ಗಾ ಮಾತೆಗೆ ಪೂಜೆ ಸಲ್ಲಿಸಿ ಈ ಒಂದು ಸ್ಟ್ರೈಕ್ ಮಾಡ್ತಾರೆ. ನಮ್ಮ ಶಾಸಕರನ್ನ ಮಂತ್ರಿಗಳನ್ನ ಮಾಡ್ರಿ ಇವತ್ತು ಇಲ್ಲಿ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅಪಾರ ದೈವ ಭಕ್ತರು. ಬಹುತೇಕ ಅದನ್ನು ಮನಗಂಡು ನಮ್ಮ ಎಲ್ಲ ಹಿರಿಯರು ಕೂಡ ಇವತ್ತೆಲ್ಲ ನಾವು ದುರ್ಗಾದೇವಿಯ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಅದರ ಮುಖಾಂತರ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮನುವಿಕೆರೆಯ ಅಧ್ಯಯನ ಭಕ್ತರು. ಅವರಲ್ಲಿ ಅವ್ರಿಗೆ ಲಿಂಗಾಯತ ಕೋಟಾದಡಿಯಲ್ಲಿ ಬಹುತೇಕ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ತಪ್ಪಾಗಲಿಕ್ಕಂತ ನನ್ನ ಭಾವನೆ. ಯಾಕಂದ್ರೆ ಅಪಾರ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದರಿದ್ದರೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು. ಅವರ ಮುಂದಿನ ರಾಜಕಾರಣಕ್ಕಾಗಿ ಅಧಿಕಾರವನ್ನು ಮಾಡುವಂಥ ವ್ಯಕ್ತಿ ಅಲ್ಲ, ಮುಂದಿನ ಪೀಳಿಗೆಗಾಗಿ 20-30 ವರ್ಷದ ದೂರದೃಷ್ಟಿಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಯಾವುದಾದ್ರೂ ಏಕೈಕ ವ್ಯಕ್ತಿ ಇದ್ರೆ ಮಾಡಕತ್ತೀವಿ. ಇದು ಒಂದು ಒಳ್ಳೆಯ ವಿಚಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ಯಲಬುರ್ಗಾ ಹಿರಿಯರು ಹಾಗೂ ಅಕ್ಕಂದಿರು ಎಲ್ಲರೂ ಇವತ್ತು ಸೇರಿ
ಇವತ್ತೇನು ಆಚರಣೆ ಮಾಡಕ್ಕಿವಲ್ಲ ಇದು ಒಳ್ಳೆಯ ಒಂದು ಈ ನಮ್ಮ ಇದ್ರೊಳಗೆ ಒಳ್ಳೆಯ ಸಂಗತಿ. ಯಾಕಪ್ಪ ಅಂದ್ರೆ ಬಸವರಾಜ ರಾಯರೆಡ್ಡಿ ಅವರಿಗೆ ಯಾಕೆ ಕೊಡಬೇಕು ಅನ್ನೋ ಒಂದು ವಿಚಾರ ಬಂದಾಗ, ಯಾಕಂದ್ರೆ ಅವರು ಇದ್ರೊಳಗೆ ಏನೈತೆ ಅನ್ನೋದು ಅಷ್ಟು ತಿಳ್ಕೊಂಬಿಟ್ಟಾರ. ಯಾಕಂದ್ರೆ ಹಲವು ಬಾರಿ ಅವರು ಶಾಸಕರಾಗ್ಯಾರ, ಹಾಗೆ ಸಚಿವರನ್ನು ಆಗ್ಯಾರ. ಹೀಗಾಗಿ ಅವ್ರಿಗೆ ಅನುಭವ ಜಾಸ್ತಿ ಐತಿ. ಅದಕ್ಕೆ ಯಲಬುರ್ಗಾ ತಾಲೂಕು ಹಾಗೂ ಕೊಪ್ಪಳ ತಾಲೂಕು ಹಾಗ ಪ್ರಗತಿ ಪರವಾಗಿ ಒಯ್ಬೇಕಂತಂದು ಅವರಲ್ಲಿ ಒಳ್ಳೆ ಒಂದು ವಿಚಾರಗಳದಾವೆ. ಯಾಕಪ್ಪ ಅಂದ್ರೆ ಇವತ್ತಿನ ದಿನಮಾನದೊಳಗೆ ಸರ್ಕಾರದಿಂದ ಯಾವುದಾದ್ರು ಗ್ರಾಂಟ್ ತೊಗೊಂಬರಬೇಕಪ್ಪ ಅಂದ್ರೆ ಅಲ್ಲಿ ಬೆಂಗಳೂರು ಒಳಗೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆರಿಬಸಪ್ಪ ನಿಡಗುಂದಿ, ಆನಂದ್ ಉಳ್ಳಾಗಡ್ಡಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಮಲ್ಲೇಶ್ವರ ಪಾಟೀಲ್, ಶರಣಪ್ಪ ಗಾಂಜಿ, ಸಂಗಣ್ಣ ತೆಂಗಿನಕಾಯಿ, ಸಾವಿತ್ರಿ ಗೊಲ್ಲರ್, ಗಿರಿಜಾ ಸಂಗಟಿ, ಜಯಶ್ರೀ ಕಂದಕೂರು, ಇನ್ನು ಯಲಬುರ್ಗಾ ತಾಲೂಕಿನ ಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.